ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಅವರ ರಿಯಲ್ ಇಂಟೆನ್ಷನ್ಸ್ ಏನಿದೆ ಈ ಒಂದು ರಿಲೇಷನ್ಶಿಪ್ ಕಡೆಗೆ, ಇದ್ರ ಬಗ್ಗೆ ಅವ್ರು ಏನಾದರೂ ಕಮಿಟ್ಮೆಂಟ್ ತಗೊಳ್ತಾರಾ ಇಲ್ವಾ. ಸೊ ಈ ಒಂದು ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ನ ಮಾಡ್ತಾ ಇರೋವಂಥದ್ದು. ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಟ್ಯಾರೋ ಕೋರ್ಸ್ ಸಹ ಅವೈಲಬಲ್ ಇದೆ. ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಸಹ ಅವೈಲಬಲ್ ಇದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಒನ್ ಸೆಷನ್ ತೊಗೊಂಡು ನೀವು ಆ ಒಂದು ಕೋರ್ಸ್ನ ಕಲಿಬೋದು. ಸೊ ಇಲ್ಲಿ 2 ಫೈಲ್ ಇದೆ. ಯಾವ ಫೈಲಲ್ಲಿ ನಿಮ್ಮ ಹೆಸರಿನ ಮೊದಲ ಅಕ್ಷರ, ಫಸ್ಟ್ ಲೆಟರ್, ನಿಮ್ಮ ನೇಮಿನ ಫಸ್ಟ್ ಲೆಟರ್ ಯಾವ ಫೈಲಲ್ಲಿದೆ ಆ ಫೈಲನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ. ಸೊ ಫಸ್ಟ್ ಫೈಲ್ 1 ಅವರಿಗೆ ನಾನು ಗೈಡೆನ್ಸನ್ನು ಕೊಡ್ತೀನಿ. ನಿಮ್ಮ ಪಾರ್ಟ್ನರ್ ಅವರ ರಿಯಲ್ ಇಂಟೆನ್ಷನ್ಸ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಕಾರ್ಡ್ ಶಫ್ಲಿಂಗ್ ಮಾಡೋ ಟೈಮಲ್ಲಿ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗನ್ನು ನೋಡಿ ಆ್ಯಂಡ್ ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತೀನಿ. ಸೊ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 ಟೈಮ್ಸ್ ಹೇಳ್ಬೋದು. ಓಕೆ, ಬಾಟಮ್ ಆಫ್ ದ ಡೆಕ್ 4 ಆಫ್ ಸಾರ್ಟ್ಸ್. ಸೊ ಫಸ್ಟ್ ಕಾರ್ಡ್ ಇಲ್ಲಿ ಬಂದಿದ್ದು ಪೇಜ್ ಆಫ್ ಕಪ್ಸ್, ದ ಹರ್ಮಿಟ್ ಆ್ಯಂಡ್ ದ ಹೈ ಪ್ರಿಸ್ಟಸ್. ಸೊ 4 ಆಫ್ ಸಾರ್ಟ್ಸ್. ಓಕೆ, ಸೊ ಇಲ್ಲಿ ಪೈಲ್ 1 ಅವರಿಗೆ ಬಂದಿರೋವಂಥ ಕಾರ್ಡ್ಸ್ ಪ್ರಕಾರ ನಿಮ್ಮ ಪಾರ್ಟ್ನರ್ ಅವರ ಇಂಟೆನ್ಷನ್ ಒಂದು ಮೆಚೂರ್ಡ್ ಆಗಿ ಡಿಸಿಷನ್ನ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ಬಟ್ ಕರೆಂಟ್ಲಿ ಅವ್ರಿಗೆ ಈ ಒಂದು ಫೇಸಲ್ಲಿ ಅವ್ರು ಯಾವುದೇ ರಿಲೇಷನ್ಶಿಪ್ಗೆ ರೆಡಿ ಇಲ್ಲ ಅನ್ನೋ ರೀತಿ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಒಂದು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇರ್ಬೋದು. ಈ ವ್ಯಕ್ತಿಗೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ, ಅಥವಾ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸನ್ನು ನೋಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ದ ಹೈ ಪ್ರಿಸ್ಟಸ್ ಇಲ್ಲಿ ಬರ್ತಾ ಇರೋದ್ರಿಂದ ದೇ ಮೈಟ್ ಬಿ ಎ ಟೀಚರ್ ಆರ್ ಲಾ ಮಾಡಿರ್ಬೋದು. ಸೊ ಲಾ ಸೆಕ್ಟರಲ್ಲಿ ಇರ್ಬೋದು. ಆ್ಯಂಡ್ ಆಲ್ಸೋ ಟೀಚರ್ ಆಗಿ ಮೇಜರ್ ಬರ್ತಾ ಇದೆ ಇಲ್ಲಿ, ಅಥವಾ ಎನಿ ಟೀಚಿಂಗ್ ಫೀಲ್ಡ್, ಅವ್ರು ಏನೇ ಒಂದು ಕಲಿಸ್ಕೊಡ್ತಾ ಇರೋವಂಥ ಒಂದು ಫೀಲ್ಡಲ್ಲಿ ಇರ್ಬೋದು. ಇವರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ಬೋದು. ಪೇಜ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ಇಲ್ಲಿ ಜೆನ್ಯೂನ್ ಫೀಲಿಂಗ್ಸ್ ಇದೆ ಅಂತ ಹೇಳ್ಬೋದು. ಈ ಪರ್ಸನ್ ತುಂಬ ಜೆನ್ಯೂನಾಗಿ ಇದ್ದರೂ ಮುಂಚೆ, ಬಟ್ ಕರೆಂಟ್ಲಿ ಇಲ್ಲಿ ನಿಮ್ಮ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು. ಇಲ್ಲಿ ಅವರ ಇಂಟೆನ್ಷನ್ಸ್ ಬಂದು ತುಂಬ ಪ್ಯೂರಾಗಿಯೇ ಇತ್ತು ಅಂತ ಬರ್ತದೆ. ಆ್ಯಂಡ್ ನಿಮ್ಮ ಇಂಟೆನ್ಷನ್ಸ್ ಸಹ ತುಂಬ ಪ್ಯೂರಾಗಿ ಇತ್ತು. ಆ್ಯಂಡ್ ಆಲ್ಸೋ ಇಲ್ಲಿ ಮೇಜರಾಗಿ ಒಂದು ಥರ್ಡ್ ಪರ್ಸನಿಂದ ನಿಮ್ಮ ರಿಲೇಷನ್ಶಿಪ್ ರೂಯಿನ್ ಆಗಿರ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋಕ್ಕೆ ಒಂದು ಥರ್ಡ್ ಪರ್ಸನ್ ರೀಸನ್ ಅಂತ ಬರ್ತಾ ಇದೆ. ಆ್ಯಂಡ್ 4 ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಿರೋದ್ರಿಂದ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಸಹ ಅಷ್ಟೇ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಹತ್ರ ಮಾತಾಡ್ದಲೇ ಆ್ಯಂಡ್ ಇಲ್ಲಿ ನಿಮಗೆ ಏನು ಒಂದು ಟೈಮನ್ನು ಕೊಡ್ತಾಯಿದ್ರು, ನಿಮಗೆ ಯಾವ ಥರ ಅವರು ಮಾತಾಡಿಸ್ತಾಯಿದ್ರು, ಕರೆಂಟ್ಲಿ ಅವ್ರ ಲೈಫಲ್ಲಿ ಒಂದು ಎಂಟಿ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಏನೋ ಒಂದು ಖಾಲಿ ಅಂತ ಅನ್ನಿಸ್ತಾ ಇದೆ ಅನ್ನೋ ಒಂದು ಮನಸ್ಥಿತಿ ಅವ್ರು ಕರೆಂಟ್ಲಿ ಇದೆ ಅವರಿಗೆ. ಬಟ್ ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ರೆಸ್. ಅವ್ರು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ರೆಡಿ ಇಲ್ಲ. ನಿಮಗೆ ಅವರು ಏನು ಹೇಳಬೇಕು ಅದನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ಗೆ ಅವರು ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ನೋ ಕಮ್ಯುನಿಕೇಷನ್ ಇದೆ ಕರೆಂಟ್ಲಿ. ಬಟ್ ವಿತಿನ್ 10 ಮಂತ್ಸಲ್ಲಿ ಕಮ್ಯುನಿಕೇಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕಮಿಟ್ಮೆಂಟ್ ವಿಚಾರವಾಗಿ ಅವರು ಡಿಸಿಷನ್ನ ತಗೊಳ್ತಾರೆ. ಬಟ್ ಕರೆಂಟ್ಲಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಏನಿದೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು.
ಬಿಕಾಸ್ ಅವ್ರಿಗೆ ಬೇರೆ ಒಂದು ಪ್ಲ್ಯಾನ್ಸ್ ಇದೆ ಕರೆಂಟ್ಲಿ ಅವ್ರ ಲೈಫಲ್ಲಿ, ಬೇರೆ ಪ್ಲ್ಯಾನ್ಸ್ನ ಅವ್ರು ಇಟ್ಕೊಂಡಿದ್ದಾರೆ. ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ರಿ, ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ವೆಯ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಆ್ಯಂಡ್ ಪೇಯ್ಡ್ ರೀಡಿಂಗ್ಸ್ ಇರುತ್ತೆ, ಫ್ರೀ ಇರೋದಿಲ್ಲ. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಇಲ್ಲಿ ನಾನು ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ನೀವು ನೋಡ್ಬೋದು. ಇದು ಒಂದು ಮನಿ ಮ್ಯಾಗ್ನೆಟ್ ಅಂತ. ಇದರಲ್ಲಿ ಸಿಟ್ರಿನ್ ಆಗಿರ್ಬೋದು, ಪೈರೇಟ್ ಆಗಿರ್ಬೋದು ಆ್ಯಂಡ್ ಗ್ರೀನ್ ಅವೆಂಚರಿನ್ ಆಗಿರ್ಬೋದು. ಸೊ 3 ಕಾಂಬಿನೇಷನಲ್ಲಿ ಬಂದಿರೋದ್ರಿಂದ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ, ಅದರಲ್ಲಿ ತುಂಬ ಆಬ್ಸ್ಟೆಕಲ್ಸ್ ನೀವೇನಾದರೂ ನೋಡ್ತಾ ಇದ್ದರೆ, ಸೊ ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡೋದ್ರಿಂದ ಅದು ಇರೋವಂಥ ಆಬ್ಸ್ಟೆಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ನಿಮಗೆ ಬೇರೆ ಆಪರ್ಚುನಿಟೀಸ್ ಸಿಗೋಕ್ಕೆ ಸಹ ಇದು ಹೆಲ್ಪ್ ಮಾಡುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಈ ಬ್ರೇಸ್ಲೆಟ್ನ ಪರ್ಚೇಸ್ ಮಾಡಬೇಕು, ಮನಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಿಮಗೆ ಒಂದು ಸೋರ್ಸ್ ಬೇಕು, ಅಥವಾ ಏನೇ ಒಂದು ಆಬ್ಸ್ಟೆಕಲ್ಸ್ ಆಗಿರ್ಬೋದು, ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು ಕ್ಲಿಯರ್ ಆಗಬೇಕು ಅಂತಂದರೆ ಈ ಒಂದು ಬ್ರೇಸ್ಲೆಟ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಆ್ಯಂಡ್ ಹಾಗೆ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಸೊ ವೆಲ್ಕಮ್ ಪೈಲ್ 2 ಅವರಿಗೆ ಏನೆಲ್ಲ ಗೈಡೆನ್ಸ್ ಇದೆ ನೋಡೋಣ. ಸೊ ನಿಮ್ಮ ಪಾರ್ಟ್ನರ್ ಅವರ ಟ್ರೂ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಿದೆ. ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ, ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಸೊ ಕಾರ್ಡ್ ಶಫ್ಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ನೆನೆಸ್ಕೋಬೋದು, ಅಥವಾ ನಿಮ್ಮ ಸಿಚುವೇಶನ್ ಏನಿದೆ ಅದನ್ನು ನೆನೆಸ್ಕೋಬೋದು. ಓಕೆ, ಬಾಟಮ್ ಆಫ್ ದ ಡೆಕ್. ವಾವ್, ಬ್ಯೂಟಿಫುಲ್ ಕಾರ್ಡ್, ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. 5 ಆಫ್ ಕಪ್ಸ್ ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್, 10 ಆಫ್ ವ್ಯಾಂಡ್ಸ್ ಆ್ಯಂಡ್ ದ ಲಾಸ್ಟ್ ಬಾಟಮ್ ಆಫ್ ದ ಡೆಕ್ ಬಂದಿದ್ದು ಜಡ್ಜ್ಮೆಂಟ್. ಸೊ ಯಾ, ಡೆಫಿನೆಟ್ಲಿ ಇಲ್ಲಿ ತುಂಬ ದಿನದಿಂದ ನೀವು ಈ ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಆಗಿರೋರು ಈ ವಿಡಿಯೋ ನೋಡ್ತಾ ಇರ್ಬೋದು, ಮ್ಯಾರೇಜ್ ಆಗಿ ನೀವು ಸಪ್ರೇಟ್ ಆಗಿರ್ಬೋದು. ಸೊ ಅವರು ಸಹ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಪರ್ಸನ್ ತುಂಬ ದೊಡ್ಡವರು, ನಿಮಗಿಂತ ತುಂಬ ಓಲ್ಡರ್ ಇರ್ಬೋದು. ಏಜ್ ಗ್ಯಾಪ್ ತುಂಬ ಇದೆ ಅಂತಲೇ ಹೇಳ್ಬೋದು. ಮೋರ್ ದ್ಯಾನ್ 5 years ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಇರ್ಬೋದು. ಏಸ್ ಆಫ್ ವ್ಯಾಂಡ್ಸಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಮೇಜರಾಗಿ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಅಂದರೆ ಎಸ್, ಬಟ್ ಕರೆಂಟ್ಲಿ ಬೇರೆ ಒಂದು ಪ್ರಾಬ್ಲಮ್ಸ್ ಅಥವಾ ಬೇರೆಯವ್ರ ಪ್ರಾಬ್ಲಮ್ಸ್, ಅದರ್ವೈಸ್ ಬೇರೆ ಪೀಪಲ್ ಕಡೆಯಿಂದ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಗೆ ಒಂದು ತೊಂದರೆ ಆಗ್ತಾ ಇರ್ಬೋದು. ತುಂಬ ಡಿಫ್ರೆನ್ಸಸ್ ಇದೆ ಅಂತಲೂ ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಕ್ಯಾಸ್ಟ್ ಅಥವಾ ನಿಮ್ಮ ಮೈಂಡ್ಸೆಟ್, ನೀವು ಯೋಚನೆ ಮಾಡೋದು ಅಥವಾ ಅವ್ರು ಯೋಚನೆ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ಅಂತಲೇ ಬರ್ತಾ ಇದೆ. ಕರೆಂಟ್ಲಿ ನಿಮ್ಮ ಪರ್ಸನ್ ನನಗೆ ಏನು ಬೇಡ ಅಂತಲೇ ಹೇಳ್ತಾ ಇರ್ಬೋದು. ದೇ ಆರ್ ಫೆಡ್ ಅಪ್ ವಿತ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಏನೆಲ್ಲ ಇಷ್ಟು ದಿನ ನೋಡಿದರು ಅದನ್ನು ಅವರು ಮತ್ತೆ ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು ಅದನ್ನು ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಏನಾದರೂ ಅವ್ರಿಗೆ ತುಂಬ ಹರ್ಟ್ ಆಗೋ ರೀತಿ ಮಾತಾಡಿದರೆ ಅದನ್ನು ಅವರು ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥವಾ ಕೆಲವೊಂದು ವಿಷಯನ ನೀವು ಅವರಿಂದ ಮುಚ್ಚಿಟ್ಟಿದ್ದು ಅವ್ರಿಗೆ ಗೊತ್ತಾಗಿದ್ದರೆ ಸೊ ಅದನ್ನು ಸಹ ಇಲ್ಲಿ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದರ್ವೈಸ್ ನಿಮಗೆ ಅದು ನೆನಪಾಗ್ತಾ ಇರ್ಬೋದು, ನಿಮ್ಮ ಪಾರ್ಟ್ನರ್ ಕೆಲವೊಂದು ವಿಚಾರನ ನಿಮ್ಮ ಮಧ್ಯೆ ಹೈಡ್ ಮಾಡಿದ್ರು. ಸೊ ಇಲ್ಲಿ ವೈಸ್ ವರ್ಸ, ಯಾರಿಗೆ ರೆಸೆಂಟ್ ಆಗುತ್ತೆ ಅವ್ರು ತೊಗೊಳ್ಳಿ. ಕೆಲವೊಂದು ವಿಚಾರಗಳು ಗೊತ್ತಾಗಿ ಸೊ ಇದನ್ನು ನನ್ನಿಂದ ಮುಚ್ಚಿಟ್ರಾ ಅನ್ನೋ ಒಂದು ಥಾಟ್ಸ್ ಇವಾಗಲೂ ಸಹ ಅವರು ಪದೇ ಪದೇ ನೆನಪು ಮಾಡ್ಕೊಳ್ತಾರೆ. ಜಡ್ಜ್ಮೆಂಟ್ ಕಾರ್ಡಲ್ಲಿ ಬರ್ತಾ ಇರೋದ್ರಿಂದ ಯಾರಾದರೂ ತುಂಬ ಕೋರ್ಟ್ ಕೇಸಸ್ ನೋಡ್ತಾ ಇದ್ದರೆ ಅದು ನಮ್ಮ ಕಡೆಗೆ ಜಡ್ಜ್ಮೆಂಟ್ ಆಗುತ್ತಾ ಅಂತ ವೆಯ್ಟ್ ಮಾಡ್ತಾಯಿದ್ರೆ, ಎಸ್ ಡೆಫಿನೆಟ್ಲಿ ಅದು ನೀವೇನು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿದ್ದೀರಾ ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಆಲ್ಸೋ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ವೈಸ್ ಸಹ ಒಂದು ಜಡ್ಜ್ಮೆಂಟನ್ನು ನಿಮ್ಮ ಪಾರ್ಟ್ನರ್ ಕೊಡ್ತಾರೆ. ಸೊ ನಿಮಗೆ ಇಲ್ಲಿ ಆದಷ್ಟು ಚೀಟ್ ಮಾಡೋಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೂ ನೆಕ್ಸ್ಟು ಇಲ್ಲಿ ನಿಮ್ಮ ಲೈಫಲ್ಲಿ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ. ಸೊ ಇಲ್ಲಿ ನೀವು ಸಹ ಬೇರೆ
ಪೀಪಲ್ ವಿಚಾರಕ್ಕೆ ಅಥವಾ ಬೇರೆ ವಿಚಾರಗಳಿಗೆ ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ಆ ಒಂದು ಬೇರೆ ರಿಲೇಷನ್ಶಿಪ್ ಆಗಿರ್ಬೋದು, ಇನ್ನೊಬ್ಬರು ರಿಲೇಷನ್ಶಿಪ್ ನೋಡಿ ನಮ್ಮದು ಹೀಗೆ ಆಗುತ್ತೇನೋ ಅನ್ನೋ ಒಂದು ಥಾಟ್ಸ್, ಅನ್ನೋ ಒಂದು ಥಿಂಕಿಂಗ್ಸ್ ನೀವು ನಿಮ್ಮ ಪಾರ್ಟ್ನರ್ ತುಂಬ ಮಾಡಿರ್ಬೋದು. ಸೊ ಇಲ್ಲಿ ಅದು ಒಂದು ಮೇಜರ್ ರೀಸನ್ ತುಂಬ ಜನದ ಲೈಫಲ್ಲಿ ಆಗಿರ್ಬೋದು ದೂರ ಆಗೋದಕ್ಕೆ. ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ ನೀವು ವೆಯ್ಟ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರನ್ನು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.